ಎಲ್ಲರಿಗೂ ನಮಸ್ಕಾರ. ಈಗಿನ ರೆಸಿಪಿ ಒಬ್ಬಟ್ಟಿನ ರಸಮ್ ಮಾಡೋಣ. ಒಬ್ಬಟ್ಟಿನ ರಸಮ್ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ನೋಡಿ, ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಹಾಗೆ ಮೆಣಸು, ಜೀರಿಗೆ, ಮತ್ತು ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮತ್ತು 2 ಈರುಳ್ಳಿ ಅಲ್ವಾ, ಅದು ಆ ಥರ ಕಟ್ ಮಾಡ್ಕೊಂಡಿದ್ದು ಈ ಥರ ಕಟ್ ಮಾಡಿಕೊಂಡೆ. ನೋಡಿ, ಹೀಗೆ ಒಬ್ಬಟ್ಟನ್ನು ನಾವು ಬೇಳೆನ ಬೇಯಿಸಿರ್ತೀವಲ್ಲ ಅದು, ಮತ್ತು ಅದರ ನೀರು ಬಗ್ಸ್ಕೊಂಡಿರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಒಬ್ಬಟ್ಟನ್ನ ರಸಮ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ನಾನು ಒಂದು ಸೌಟ್ ಹಾಕ್ಕೊತೀನಿ ರುಬ್ಬೋದಕ್ಕೆ. ನೋಡಿ, ತೋರಿಸಿದ್ದೀನಲ್ಲ, ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ನೆನೆಸಿಟ್ಕೊಂಡಿರ್ತಿಲ್ಲ ಹುಣಸೆ ಹಣ್ಣು, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೀನಿ. ತೋರಿಸ್ತೇನೆ. ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ 3/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೋಡಿ, ಹಾಗೆ ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಇದು ನಾನೇ ಮನೇಲಿ ಮಾಡಿರೋದು. 1.5 ಸ್ಪೂನ್ ಹಾಕ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರಸಮ್ ಪೌಡ್ರು 10 ರೂಪೀಸ್ ಇದು ಸ್ವಲ್ಪ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿರುತ್ತೆ. ಈಗ ಬೇಳೆ ಬೇಯಿಸ್ಕೊಂಡಿರ್ತೀರ, ಆ ಬೇಳೆ ಒಬ್ಬಟ್ಟು ಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಪೇಸ್ಟ್ ಮಾಡಿಟ್ಕೊಳ್ಳೋಣ. ನೋಡಿ, ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ. ಈಗ ಒಂದು ಪಾತ್ರೆ ಹಿಂಗೆ ಇಟ್ಟಿದ್ದೀನಿ ರಸಮ್ ಮಾಡೋದಕ್ಕೆ, ಬಿಸಿ ಆಗ್ತಾಯಿದೆ. ಇದಕ್ಕೆ ಆಯಿಲು, ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕೋಣ. ನೋಡಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕೋಣ. ನಾನು ರುಬ್ಕೊಂಡ್ರೆ ಮಸಾಲೆ ಹಾಕಿದ್ದೀನಿ, ಮತ್ತು ಈ ನೀರನ್ನು ನೋಡೋ ಒಬ್ಬಟ್ಟು ನೀರು ಇರುತ್ತಲ್ಲ ಅದನ್ನು ಹಾಕೋಣ. ನೋಡಿ, ಒಬ್ಬಟ್ಟಲ್ಲಿಗೆ ನಾವು ಬೇಳೆನ ಬೇಯಿಸ್ಕೊಂಡಿರ್ತೀವಿ, ಆ ನೀರು ಹಾಕಿದ್ದೀನಿ. ಮತ್ತು ನಿಮಗೆ ಎಷ್ಟು ನೀರು ತರಬೇಕಂದ್ರೆ ನೀರು ಮಾಡ್ಕೊಳ್ಳಿ. ನೀರಾದರೆ ಜಾಸ್ತಿ ನೀರು ಹಾಕಬೇಡಿ, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ನೋಡಿ, ಈ ಥರ ಅನ್ನಕ್ಕಲ್ವ ಚೆನ್ನಾಗಿರುತ್ತೆ. ನಾನೀಗ ಉಪ್ಪು ಹಾಕಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕಿ. ಹಾಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 15 ನಿಮಿಷಕ್ಕೆ ಕುದಿಸಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ರಸಮ್ ಕುದೀತಾ ಇದೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ಅನ್ನಗಲ್ವ ಸ್ವಲ್ಪ ಮೀಡಿಯಮಾಗಿ ಗಟ್ಟಿ ಮಾಡಿಲ್ಲ, ನೀರು ಸ್ವಲ್ಪ ಮೀಡಿಯಮಾಗಿ ನೀರು ಥರ ಮಾಡಿದ್ದೀನಿ. ಇವಾಗ ಬೇಕಾದರೆ ಉಪ್ಪು ಮತ್ತು ನೀವು ಹುಣಸೆಹಣ್ಣು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ಟೇಸ್ಟ್ ಕೊಡೋದೆ ಹುಳಿ, ಜೀರಿಗೆ, ಮೆಣಸು ತುಂಬ 3 ಇಂಪಾರ್ಟೆಂಟು. ನೋಡಿ, ರೈಸು ರೆಡಿ ಇದೆ, ಮತ್ತು ರಸಮು ರೆಡಿ ಇದೆ. 20 ನಿಮಿಷ ಆದಮೇಲೆ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು ಖಾರ ಎಲ್ಲ ನೋಡಿದ್ರೆ ಟೇಸ್ಟ್ ಚೆನ್ನಾಗಿದೆ. ಇವೆರಡನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ರಸಮು ಗಮ್ಮಂತೈತೆ. ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಕಪ್ಪಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಅನ್ನಗೆ ಹಾಕ್ಕೊಳ್ಳೋಣ. ರೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬಟ್ಟು ರಸಮ್ ತಿಂತಾಯಿದ್ರೆ ಸಾಕಾಗಿರುತ್ತೆ. ನೋಡಿ, ಹಂಗೆ ತುಪ್ಪ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಒಂದು ಪಕ್ಕದಲ್ಲಿ ಹಪ್ಪಳ ಇಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹೆಂಗೆ ಅನಿಸಿದೆ ರಸಮ್, ಒಬ್ಬಟ್ಟಿನ ರಸಮ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋಗಳನ್ನ ಕಳಿಸ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗಿರಲಿ. ತಮ್ಮಲ್ಲಿ ಮನವಿ ವಿನಂತಿ, ಒಂದು ಲೈಕ್ ಕೊಟ್ಬಿಡಿ.
ಥ್ಯಾಂಕ್ ಯು.